ಅದಕ್ಕಿಂತ 1 to ಡಬಲ್ ಅನ್ನೋದಕ್ಕಿಂತ ಇಡೀ ರೋಡುಗಳೆಲ್ಲಾನು ಕೂಡ ತುಂಬೋಗ್ತಾ ಇತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಿರುವಂತಹ ಒಂದು ಸ್ಥಿತಿ ದರ್ಶನ್ ಅವರ ಫ್ಯಾನ್ಸ್ಗೆ ಬಂದಿರುವಂತದ್ದು. ಆಸ್ ಎ ಅಭಿಮಾನಿಯಾಗಿ ನೀವು ಏನ್ ಹೇಳ್ತೀರಾ ಅಂತ? ಸರ್ ಇಲ್ಲಿ ಏನಂದ್ರೆ ಅದು ಆ ಹುಟ್ಟಿದಬ್ಬನ ಅದು ಹೇಳೋದಲ್ಲ, ಕಣ್ಣಲ್ಲಿ ನೋಡ್ಬೇಕಾಗಿತ್ತು. ಅದು ಹೇಳಿದ್ರೆ ಯೂಸ್ ಇಲ್ಲ, ಅದು ಕಣ್ಣಲ್ಲಿ ನೋಡ್ಬೇಕಾಗಿತ್ತು. ಆ ಕಡೆ ರೋಡಲ್ಲಿ 2 ಗಾಡಿ ನಿಂತಿರ್ಬೋ, ಅಕ್ಕಿ, ಎಣ್ಣೆ, ತರಕಾರಿ, ಏಯ್ ಕೊಟ್ಟವ್ರಿ ಎಲ್ಲ ಒತ್ಕೊಂಡು ಅಣ್ಣ ಅಣ್ಣ ಅಣ್ಣ. ಸರ್ ಇವತ್ತು ನಾವು ಇದ್ದಿದ್ರೆ ಇವತ್ತು ಒಂದು ಲೋಡ್ ಬಂದಿರೋದು ರೇಷನ್ನು ಎನಿ ಒನ್ ಬಂದಿರೋದು. ನಾನು 1 ಮೂಟೆ ರೈಸು, ಬುಲೆಟ್ ರೈಸು, ತರಕಾರಿ, ಕಾಳು ನಾನು 2,000 ತಂದು ಕೊಡ್ತಿದ್ದೆ. ಇಲ್ಲಿ ನೋಡಿದೆ, ಬೆಳಿಗ್ಗೆ ಬಂದೆ, ಸನ್ನಿವೇಶ ನೋಡಿದೆ, ಬಟ್ ಇಲ್ಲಿ ಏನಿಲ್ಲ ಆದ್ರೂ ಬರಕ್ ಮನಸ್ಸಿಲ್ಲ ಆಗ್ಬಿಡು ಸರ್. ನೀವು ಏನಿದ್ರೆ ಬರಕ್ ಮನಸ್ಸೇ ಇಲ್ಲ, ಬೇಜಾರಾಗ್ಬಿಡ್ತು, ಮನಸ್ಸು ತುಂಬ ಬೇಜಾರಾಯ್ತು. ಆದ್ರೂ ಅವ್ರ ಮನೆ ನೋಡ್ಬೇಕು ಅಂತ, ಅವ್ರ ಮನೆ ನೋಡ್ಕೊಂಡು ಹೋಗ್ಬೇಕು. ಏನೋ ಮನಸ್ಸಲ್ಲಿ ಇಲ್ಲಿ ಕುಂತ್ಕೊಂಡ್ಬಿಟ್ಟವ್ರು ಅವರು. ಇಲ್ಲಿದ್ರೆ ಕಿತ್ತಾಕ್ಬಿಡ್ಬೋದು, ಇಲ್ಲಿದ್ರೆ ಯಾವುದೇ ಕಾರಣಕ್ಕೂ ಕೇಳಕ್ಕಾಗಲ್ಲ ಅವ್ರನ್ನ. ಸಾರ್ ಈ ಜಾಗ ನೀವು ನೋಡ್ಬಿಟ್ಟಿದ್ರೆ, ನೀವು ಬಂದಿರ್ತೀರಾ ಅನ್ಕೊಂತೀನಿ ನಾನು, ನಿಮ್ಮ ಹೇಳಿ ಅಲ್ವಾ ಬಂದಿರ್ತೀರಾ. 1 ಲೋಡ್ ಸರ್ ಸ್ಲಿಪ್ಪರ್ ಆಯ್ತಿದ್ದು, 1 ಲೋಡ್ ಸ್ಲಿಪ್ಪರು ಎಲ್ಲ ತುಂಬ್ಕೊಂಡು ಹೋಗ್ಬಿಟ್ಟು ಲಾಸ್ಟಲ್ಲಿ ಬಿಸಾಕೋರು ತಾನು. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಅಂತ ಜನ ಇವತ್ತಿಲ್ಲ ಇಲ್ಲಿ ನೋಡಿ. ಅಂತ ಮನುಷ್ಯನ ತಾನು ಒಳಗೆ ಕುಣಿಸ್ಬಿಟ್ಟವ್ರೆ ನೋಡಿ. ಇವತ್ತು ಇಲ್ಲಿ ಮರಳುಗಟ್ಬಿಡೈತೆ ನೋಡಿ. ಬಿಜಾಪುರ, ಗುಲ್ಬರ್ಗ ಎಲ್ಲ ಬಂದವ್ರೆ, ಬಿಜಾಪುರ, ಗುಲ್ಬರ್ಗ ಅಲ್ಲಿಂದ ಬಂದವ್ರೆ ನೋಡಿ. ಅತ್ತಿಂದ 1,000 ರೂಪಾಯಿ ಬಾಡಿಗೆ ಬಸ್ ಚಾರ್ಜು, ಇತ್ತಿಂದ 1,000 ರೂಪಾಯಿ ಬಸ್ ಚಾರ್ಜು. ಅಲ್ಲ ಸರ್, ಅಂಥ ಪ್ರೀತಿ ಉಳಿಸ್ಕೊಂಡಿರೋರನ್ನ ಇವತ್ತು ನಾವು ನಮ್ಮ ಕಣ್ಮುಂದೆ ಇಲ್ವಲ್ಲ ಅಂತ ತುಂಬಾ ನೋವು ಸರ್ ಮನಸ್ಸಿಗೆ. ಒಂದ್ ಕಡೆ ಅವರಿಲ್ಲ ಅನ್ನುವಂತಹ ಕೊರಗು, ಮತ್ತೊಂದ್ ಕಡೆ ಅವರಿಲ್ಲ, ಅವರು ಮಾಡಿರುವಂತಹ ಸಿನಿಮಾಗಳು ರಿಲೀಸ್ ಆಗ್ತಿಲ್ಲ ಅನ್ನುವಂಥದ್ದು. ಈ ಮೊನ್ನೆ ಅಷ್ಟೇ ಕರಿಯ ರಿಲೀಸ್ ಆಗಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ. ಹಾಗೇನೆ ಅವ್ರಿಲ್ಲ ಅಂತಂದ್ರೂ ಕೂಡ ಸಾಕಷ್ಟು ತೆಲುಗು ಮತ್ತೆ ತಮಿಳಿನ ಡೈರೆಕ್ಟರ್ಸು ಕೂಡ ಅವರಿಗೋಸ್ಕರ ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು 3 ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ದಾರೆ ಅನ್ನುವಂತಹ ದೃಷ್ಟಿಕೋನದಿಂದ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಹರಿದಾಡ್ತಿರುವಂತದ್ದು. ಅವರು ಒಳಗಡೆ ಇದ್ರು ಕೂಡ ಅವ್ರಿಗೋಸ್ಕರ ಸಿನಿಮಾ ಮಾಡೋದಕ್ಕೆ ಅಷ್ಟೊಂದು ಜನ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಬರ್ತಿದ್ದಾರೆ ಅಂತಂದ್ರೆ ಖುಷಿ ವಿಚಾರನೇ ಅಲ್ಲ ಸರ್. ಇದೇನು ಗೊತ್ತಾ, ಅವ್ರದ್ದು ಯಾವುದೇ ಫಿಲಮು ಓಲ್ಡ್ ಇಸ್ ಗೋಲ್ಡು ರಿಲೀಸ್ ಆಯ್ತಾನೆ ಇರಲಿ, ನಾವು ನೋಡ್ತಾನೆ ಇರ್ತೀವಿ. ರಿಲೀಸ್ ಆಯ್ತಾರಲ್ಲ, ನಾವು ನೋಡ್ತಾನೆ ಇರ್ತೀವಿ. ಪ್ರತಿಯೊಂದು ಪಿಕ್ಚರು ನೋಡ್ತೀವಿ, ನಾವು ಪ್ರತಿಯೊಂದು ನೋಡ್ತೀವಿ. ಯಾಕಂದ್ರೆ ಅವ್ರದ್ದು ಒಂದು ಆಕ್ಟಿಂಗ್ ಹಂಗೆ ಇದೆ, ಒಂದು ಲೆವೆಲ್ ಇದೆ, ಒಂದು ಗತ್ತಿದೆ. ಬಟ್ ಒಂದು ಪಿಕ್ಚರ್ ಒಳಗಡೆ ಮಿನಿಮಮ್ ಒಂದು 1/4ರಿಂದ ಒಂದು ಅರ್ಧ ಗಂಟೆ ಬಡವ್ರಿಗೆ ಅವರು ಸಾಥ್ ಕೊಡ್ತಾರೆ. ಬಡವ್ರಿಗೆ ಆ ಫಿಲಮಲ್ಲಿ ಅವ್ರದ್ದೊಂದು ಬಡವ್ರದ್ದು ಒಂದು ಕತೆ ಮಡಗಿರ್ತಾರೆ, ಅಲ್ಲಿ ಒಂದು ಲೈನ್ ಮಡಗಿರ್ತಾರೆ ಅವರು. ಯಾಕೆ ಅಂದ್ರೆ ಅವ್ರ ನಿಜ ಜೀವನ ಅದು, ಸತ್ಯ ಅದು. ಅವ್ರು ಹೆಂಗವರು ಅದನ್ನ ಒಂದು ಪಿಕ್ಚರ್ ಅಲ್ಲಿ ಸ್ವಲ್ಪನಾದ್ರು ಇಕ್ಕಿರ್ತಾರೆ. ಅದೇ ಸರ್ ಖುಷಿ ನಮ್ಗೆ. ಡೆವಿಲ್ ಸಿನಿಮಾ ಮೂಲಕ ಪೊಲಿಟಿಕಲ್ಗೆ ಬರ್ತಾರ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಒಂದು ಕ್ವಶನ್ ಮಾರ್ಕ್ ಆಗಿ ಕಾಡಿದೆ. ಯಾಕಂದ್ರೆ ಅದ್ರಲ್ಲಿ ಪೊಲಿಟಿಷಿಯನ್ ಕಾಣಿಸ್ಕೊಂಡ್ರೆ, ಇನ್ ಕೇಸ್ ದರ್ಶನ್ ಅವ್ರ ರಿಯಲ್ ಲೈಫ್ ಅಲ್ಲಿ ಪೊಲಿಟಿಷಿಯನ್ ಕಾಣಿಸ್ಕೊಂಡ್ರೆ ಸಪೋರ್ಟ್ ಮಾಡ್ತಾರಾ ಅಂತ? ಪೊಲಿಟಿಷಿಯನ್ ಮಾಡೇ ಮಾಡ್ತೀವಿ ಅವ್ರನ್ನ. ಅವ್ರ ಆಚೆ ಬರಲಿ ಮಾಡೇ ಮಾಡ್ತೀವಿ. ಮಂಡ್ಯದಲ್ಲಿ ನಿಲ್ಲಿಸಿ ಮಂಡ್ಯದಲ್ಲೇ ವಿನ್ ಮಾಡ್ತೀವಿ ನಾವು. ಮಂಡ್ಯದಲ್ಲೇ ವಿನ್ ಮಾಡ್ತೀವಿ, ವಿನ್ ಮಾಡಿ ಕರ್ಕೊಂಬತ್ತೀವಿ ಅವ್ರನ್ನ. ಇದು ಸತ್ಯವಾದ ಮಾತು. ಚಾಮುಂಡಿ ತಾಯಿ ಮೇಲಾಣೆ, ಆ ಬೆಟ್ಟದ ಚಾಮುಂಡಿ ಮೇಲಾಣೆ, ಮಂಡ್ಯದಲ್ಲಿ ವಿನ್ ಮಾಡಿ ಬಂದೇ ಬರ್ತೀವಿ. ಇದರಂದ್ರೆ 2 ಮಾತೇ ಇಲ್ಲ. ಮಂಡ್ಯದಲ್ಲೇ ವಿನ್ ಮಾಡ್ತೀವಿ ಅವ್ರನ್ನ. ಬೆಂಗಳೂರಲ್ಲ, ಮಂಡ್ಯದಲ್ಲಿ ನಿಲ್ಲಿಸಿ ಅಲ್ಲಿ ವಿನ್ ಮಾಡ್ಕೊಂಡು ಕರ್ಕೊಂಬತ್ತೀವಿ ಅವ್ರನ್ನ. ಫೈನಲಿ ಅಭಿಮಾನಿಗಳಿಗಾಗಿರ್ಬೋದು, ಅವರು ಇಲ್ದೇ ಇರುವಂತಹ ಈಗ ನಿಮ್ಮನ್ನೆಲ್ಲಾನು ಕೂಡ ಮನೆ ಹತ್ರ ಬಂದಿದ್ದಾರೆ. ಸೊ ನೀವು ಮನೆ ಹತ್ರ ಬಂದಿರುವಂತಹ ಒಂದು ದೃಶ್ಯಗಳನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ ನೋಡಿದಾಗ ಒಂಥರ ಬೇಜಾರಾಗ್ತಿರುತ್ತೆ. ಯಾಕಂತಂದ್ರೆ ಅವ್ರು ಇದ್ದಾಗ ನೋಡ್ತಿದ್ರೆ ಆನಂದವಾಗ್ತಿತ್ತು. ಈಗ ಅವ್ರಿಲ್ಲ ಅಂತಂದ್ರೂ ಕೂಡ ನೀವು ಬಂದಿದ್ದೀರಾ. ಸೊ ಅವ್ರಿಗೂ ಕೂಡ ಒಂದು ಒಳಗಡೆ ನೋವಿರುತ್ತೆ. ಯಾಕಂದ್ರೆ ದರ್ಶನ್ ಅವರು ಬರ್ತ್ಡೇ ದಿನ ಇಲ್ವಲ್ಲ ಮನೆಯಲ್ಲಿ, ಮನೆ ಫ್ರೆಂಡ್ಸ್ ಜೊತೆ ಆಗಿರೋದು, ಫ್ಯಾಮಿಲಿ ಜೊತೆ ಆಗಿರೋದು, ಅಭಿಮಾನಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿಲ್ವಲ್ಲ ಅನ್ನುವಂಥದ್ದು, ಆ ಒಂದು ಸ್ಥಿತಿ ಬಗ್ಗೆ ಮನೆಯವ್ರಿಗೂ ಕೂಡ ನೋವಿರುತ್ತೆ. ಅವ್ರ ಮನೆಯವ್ರಿಗೆ ಯಾವ ರೀತಿ ಒಂದು ಧೈರ್ಯವನ್ನ ತುಂಬ್ತೀರಾ, ಹಾಗೇನೆ ಅಭಿಮಾನಿಗಳಿಗೆಲ್ಲಾನು ಕೂಡ ಏನ್ ಹೇಳ್ತೀರಾ ಅಂತ? ನಾನು ಒಂದೇ ಮಾತು ಹೇಳ್ತೇನೆ, ಈಗ ಆಗಿದೆ ಒಳ್ಳೇದಾಗಿ ಆಗುತ್ತೆ.
ಇಲ್ಲಿ ಬಂದಿದ್ದೀವಿ, ನಾವು ಮನೆಗೆ ಹೋಗ್ತೀವಲ್ವಾ, ಹೌದಲ್ವಾ? ಅಕ್ಕ, ನಮ್ಮ ಅಣ್ಣನ ಮಗ, ನಮ್ಮ ಅಣ್ಣ ಚೆನ್ನಾಗಿ ಇದ್ದೇ ಇರ್ತಾರೆ. ಅವ್ರಿಗೆಲ್ಲ ಸಪೋರ್ಟ್ ನಾವಿದ್ದೀವಿ, ಎಲ್ಲರೂ ನಾವು ಸಪೋರ್ಟ್ ಇದ್ದೀವಿ. ಅವ್ರು ಒಳ್ಳೇದಾಗೆ ಆಗುತ್ತೆ, ಅವ್ರಿಗೇನು ನೋವಾಗಲ್ಲ. ಅಭಿಮಾನಿಗಳಿಗೆ ಏನು ಹೇಳ್ತಾರೆ? ಯಾಕಂತಂದ್ರೆ ಇಲ್ಲಿ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ, ಸಾಕಷ್ಟು ಜನ ಕೂಗಾಡುವಂಥದ್ದಾಗಿರ್ಬೋದು, ಕಿರ್ಚಾಡುವಂಥದ್ದಾಗಿರ್ಬೋದು. ಯಾಕಂದ್ರೆ ಎಲ್ಲಾ ತರ ಅಭಿಮಾನಿಗಳ ಮನಸ್ಥಿತಿ ಒಂದೇ ತರ ಇರೋದಿಲ್ಲ. ಒಬ್ಬೊಬ್ರ ಮನಸ್ಥಿತಿ ಒಂದೊಂದ್ ತರ ಇರುತ್ತೆ. ಸೊ ಆ ತರದ ಮನಸ್ಥಿತಿ ಹೊಂದಿರುವಂತಹ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ನಾನು ಒಂದೇ ಮಾತು ಹೇಳ್ತೀನಿ, ಎಲ್ಲಿ ದೂರದಿಂದ ಬಂದಿರ್ತೀರಾ, ಇಲ್ಲಿ ದೂರನೋ ಬಂದಿರ್ತೀರಲ್ವಾ, ಬಂದಿದ್ದೀರಾ, ಈ ಸನ್ನಿವೇಶ ನೋಡಿದಿರಲ್ವಾ, ಬಂದಿದ್ದೀರಾ, ನಗ್ನಗ್ತಾ ಅಚ್ಚುಕಟ್ಟಾಗಿ ಮನೆಗೆ ಹೋಗ್ರಿ. ಬೆಳಿಗ್ಗೆ ನಿಮ್ಮ ಕೆಲಸ ಕಾರ್ಯಕ್ಕೆ ನೀವು ಹೋಗ್ರಿ, ನಗ್ನಗ್ತಾ ಇರಿ. ಎಲ್ಲೂ ಹೋಗಲ್ಲ, ಅಣ್ಣ ಬಂದೇ ಬರ್ತಾರೆ. ಅಲ್ಲಿ ತನಕ ಸಮಾಧಾನವಾಗಿರಿ. ಸಮಾಧಾನವೇ ಪ್ರಧಾನ ಅಂತ ನನ್ನ ಉದ್ದೇಶ. ಅಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ದರ್ಶನ್ ಅವರ ಮನೆ ಮುಂದೆ ಬಂದಿರುವಂತಹ ಅಭಿಮಾನಿಯ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.